ಹಾಯ್ ಹಲೋ ನಮಸ್ಕಾರ. ಇವತ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ BDA ಹೌಸಸ್ದು ಒಂದು ಅಪ್ಡೇಟ್ ಬಂದಿದೆ. ಅದ್ರ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಯಾವ ಪ್ರಾಜೆಕ್ಟ್ ಅವೈಲೇಬಲ್ ಇದೆ ಮತ್ತು ಯಾವ BHK ಅಂದರೆ ಎಷ್ಟು 2 BHK 3 BHK ಎಷ್ಟು ಅವೈಲೇಬಲ್ ಇದ್ದಾವೆ ಮತ್ತು ಅದರ ಲೊಕ್ಯಾಲಿಟಿ ಎಲ್ಲ ಕಂಪ್ಲೀಟಾಗಿ ನಾವು ತಿಳ್ಕೊಳ್ಳೋಣ. ಮತ್ತು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು, ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಅಪ್ಲೈ ಮಾಡ್ಬೋದು. ಅದರ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ವಾಚ್ ದಿಸ್ ಕಂಪ್ಲೀಟ್ ವಿಡಿಯೋ. ನಿಮಗೆ ಇದೇ ರೀತಿಯ ಕಂಟೆಂಟ್ ಬೇಕು ಅಂತಂದಾಗ ನೀವು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಇಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಮೊದಲನೇದಾಗಿ ಕನಿಮಿನಕೆ ಪ್ರಾಜೆಕ್ಟಲ್ಲಿ 2 BHK ಫ್ಲಾಟ್ಸ್ ಅವೈಲೇಬಲ್ ಇದೆ. ಇದು ನಮಗೆ ಮೈಸೂರು 10 ಲೈನ್ ಎಕ್ಸ್ಪ್ರೆಸ್ ವೇ ಹತ್ರ ಬರುತ್ತೆ. ವಿಚ್ ಇಸ್ ವೆರಿ ನಿಯರ್ ಟು ಮೈಸೂರು ರೋಡ್. ನಮಗೆ ಇಲ್ಲಿ ಫೇಸ್ 2 ಮತ್ತು ಫೇಸ್ 3 ಅಂತ ಪ್ರಾಜೆಕ್ಟ್ ಎರಡು ಓಪನ್ ಆಗಿದೆ. ಅಲ್ಲಿ ಎರಡರಲ್ಲೂ ಕೂಡ ನಮಗೆ 2 BHK ಹೌಸಸ್ ಅವೈಲೇಬಲ್ ಇದಾವೆ. ಫೇಸ್ 4 ನಮಗೆ ರೀಸೆಂಟಾಗಿ ಓಪನ್ ಆಗುತ್ತೆ. ಅಲ್ಲಿ 3 BHK ಅವೈಲೇಬಲ್ ಇರುತ್ತೆ ಅಂತ BDAದವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಕರೆಂಟ್ಲಿ ಎಕ್ಸಿಸ್ಟಿಂಗ್ 3 BHK ಅವೈಲೇಬಲ್ ಇಲ್ಲ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ರಿಲೇಟೆಡ್ ಟು ಕನಿಮಿನಕೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ 2 ನಂಬರ್ಸ್. ಇದು ಪ್ರೈಸ್ ಎಲ್ಲ ನಾವು ಮತ್ತೆ ತಿಳ್ಕೊಳ್ಳೋಣ. ಫಸ್ಟ್ ಲೊಕ್ಯಾಲಿಟೀಸ್ ತಿಳ್ಕೊಳ್ಳೋಣ. ನೀವು ಇಲ್ಲಿ ಕನಿಮಿನಕೆ ಮತ್ತೆ ಇಲ್ಲಿ ಮೈಸೂರು ರೋಡ್ಗೆ ನಾನು ಎರಡನ್ನೂ ನಾನು ಲೊಕ್ಯಾಲಿಟಿ ಹಾಕಿದ್ದೀನಿ. ಇದು ಮೈಸೂರು ರೋಡ್ ಆಗುತ್ತೆ. ಇದು ಫುಲ್ ಕಂಪ್ಲೀಟ್ ಮೈಸೂರು ರೋಡು. ಮತ್ತು ಇದು ಇಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ, ಕನಿಮಿನಕೆ ಅಪಾರ್ಟ್ಮೆಂಟ್ BDA 2 BHK. ಇಲ್ಲಿಂದ ಇಲ್ಲಿಗೆ ಅಪ್ರಾಕ್ಸಿಮೇಟ್ಲಿ ಮೈಸೂರು ರೋಡ್ಗೆ ಅಪ್ರಾಕ್ಸಿಮೇಟ್ಲಿ 1.6 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು 6 ಮಿನಿಟ್ಸ್ ಟ್ರಾವೆಲ್ 1.6 ಕಿಲೋಮೀಟರ್ಸ್ ಆಗುತ್ತೆ ಬೈಕಲ್ಲಾದರೆ. ವಿಚ್ ಈಸ್ ವೆರಿ ನಿಯರ್ ಟು ಮೈಸೂರು ರೋಡ್ ಅಂತ ಹೇಳ್ಬೋದು. ನಮಗೆ ಗೊತ್ತಿರೋ ಹಾಗೆ ಆಗಲೇ ನಮಗೆ ಮೈಸೂರು ರೋಡಲ್ಲಿ ನಮಗೆ ಮೆಟ್ರೋ ಕೂಡ ಬರುತ್ತೆ. ಇವಾಗ ಸದ್ಯಕ್ಕೆ ಚಲಗಟ್ಟದವರೆಗೂ ಮೆಟ್ರೋ ಆಗಿದೆ. ಬಟ್ ನಮಗೆ ಫ್ಯೂಚರಲ್ಲಿ ಡೌನ್ ದ ಲೈನ್ 2 to 3 ಇಯರ್ಸಲ್ಲಿ ನಮಗೆ ಮೆಟ್ರೋ ಕೂಡ ಇಲ್ಲ ಆಗುತ್ತೆ ಬಿಡದಿವರೆಗೂ. ನಮಗೆ ವಯಾ ಬಸ್ ಕನ್ವಿನಿಯೆಂಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಮೆಟ್ರೋ ಕೂಡ ಕನ್ವಿನಿಯೆಂಟ್ ಇರುತ್ತೆ. ನೀವು ಕನಿಮಿನಕೆ ನೀವು ಪ್ರೈಸ್ ಸ್ಟ್ರಕ್ಚರ್ನ ನೋಡೋದಾದರೆ ಕನಿಮಿನಕೆ ಫೇಸ್ 2 ಫೇಸ್ 3 ಫೇಸ್ 4 ಸ್ಟ್ರಕ್ಚರ್ ನೋಡೋದಾದರೆ 2 BHK 870 ಸ್ಕ್ವೇರ್ ಫೀಟ್ ನಿಮಗೆ 25 ಲ್ಯಾಕ್ ಆಗುತ್ತೆ. ನಿಮಗೆ ಇನಿಷಿಯಲ್ ನಿಮಗೆ 3,12,500 ರೂಪೀಸ್ ನೀವು ಪೇ ಮಾಡೋಕ್ಕಾಗತ್ತೆ. SC/ST ಕ್ಯಾಟಗರಿ ಆದರೆ 2,25,000 ಪೇ ಮಾಡೋಕ್ಕಾಗತ್ತೆ. ನಿಮಗೆ 2 BHK ಬಿಲ್ಟಪ್ ಏರಿಯಾ 1,060 ಬಂದಾಗ ನೀವು 30 ಲ್ಯಾಕ್ ರೂಪೀಸ್ ಪೇ ಮಾಡೋಕ್ಕಾಗತ್ತೆ. ನಿಮಗೆ 3,75,000 ಇನಿಷಿಯಲ್ ಪೇ ಮಾಡೋಕ್ಕಾಗತ್ತೆ ಜನರಲ್ಗೆ. SC/STಗಾದರೆ 1,50,000 ಪೇ ಮಾಡೋಕ್ಕಾಗತ್ತೆ. ನಿಮಗೆ ಫೇಸ್ 4 ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಸ್ಟಾರ್ಟ್ ಆದಾಗ 3 BHK ವಿಚ್ ಈಸ್ 1,430 ಸ್ಕ್ವೇರ್ ಫೀಟ್ ಬಿಲ್ಟಪ್ 40 ಲ್ಯಾಕ್ ಆಗುತ್ತೆ. 5 ಲ್ಯಾಕ್ ನಿಮಗೆ ಇನಿಷಿಯಲ್ ಅಮೌಂಟ್, 2.35 ಫಾರ್ SC/ST. ಇದು ನಮಗೆ ಆಕ್ಷನ್ ಆಗಿರೋದಿಲ್ಲ, ಇದು ಫಸ್ಟ್ ಕಮ್ ಫಸ್ಟ್ ಸರ್ವಲ್ ಆಗಿರುತ್ತೆ. ಯಾರು ಫಸ್ಟಾಗಿ ನಿಮಗೆ ಯಾವುದು BHK ನಿಮಗೆ ಯಾವ ಫ್ಲಾಟ್ ನಿಮಗೆ ಇಷ್ಟ ಆಗಿ ನೀವು ಬುಕ್ ಮಾಡ್ತೀರೋ ಅದು BDA ಕಡೆಯಿಂದ ಅಲಾಟ್ ಆದಾಗ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಆಗಿರುತ್ತೆ. ಇದು ಯಾವುದೇ ರೀತಿಯ ಆಕ್ಷನ್ ಆಗಿರೋದಿಲ್ಲ. ನಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕೊಮ್ಗೊಟ್ಟ ನಮಗೆ 2 BHK ಫ್ಲಾಟ್ಸ್ ಅವೈಲೇಬಲ್ ಇದೆ. ಇದು ನಮಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ತುಂಬ ಹತ್ರ ಇರುತ್ತೆ. ಬೆಂಗಳೂರು ಮತ್ತು ಚಲಗಟ್ಟ ಮೆಟ್ರೋ ಸ್ಟೇಷನ್ ಕೂಡ ನಿಯರ್ ಬೈ. ಮ್ಯಾಪಲ್ಲಿ ನಾವು ಇದನ್ನು ನೋಡೋಣ ನಾವು ಲೊಕ್ಯಾಲಿಟೀಸು. ನಿಮಗೆ ಇಲ್ಲಿ ಏನಾದರೂ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಈ ಕಾಂಟ್ಯಾಕ್ಟ್ ನಂಬರ್ಗೆ ಇದು BDA ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಏನೇ ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಏನೇ ನಿಮ್ಗೆ ಡೌಟ್ ಇತ್ತು, ಏನೇ ಕ್ವೈರಿ ಇತ್ತು ಅಂತಂದರೆ ನೀವು ಈ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವೆಲ್ಲ ಮಾಹಿತಿನ ಪಡ್ಕೋಬೋದು. ನೀವು ಇಲ್ಲಿ ಮತ್ತೆ ನೋಡಿದಾಗ ನಾನು ಕೊಮ್ಮಘಟ್ಟ ಫ್ಲಾಟ್ ಮತ್ತು ನಾನು ಮೈಸೂರು ರೋಡಿಗೆ ನಾನು ಮ್ಯಾಪ್ ಹಾಕಿದ್ದೀನಿ. ಅವಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ ನಿಮಗಿದು 2.3 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರು ರೋಡ್ಗೆ. ನೀವು ಇಲ್ಲಿ ನೋಡಿದಾಗ ಇದು ಮೆಟ್ರೋ ಸ್ಟೇಷನ್ ಆಗಿರುತ್ತೆ, ಚಲಗಟ್ಟ ಮೆಟ್ರೋ ಸ್ಟೇಷನ್ ಆಗಿರುತ್ತೆ. ನಿಮಗೆ ಇಲ್ಲಿ RR ಮೆಡಿಕಲ್ ಕಾಲೇಜ್ ಕೂಡ ಇದೆ. ನೀವು ಇಲ್ಲಿ ನೋಡಿದಾಗ ಇದು ನೈಸ್ ರೋಡ್ ಆಗಿರುತ್ತೆ. ನೈಸ್ ರೋಡ್ ನಿಮಗೆ ಇದು ಹೊಸೂರು ರೋಡ್ವರೆಗೂ ಹೋಗುತ್ತೆ. ಇದು ಮಾಗಡಿ ರೋಡ್ ಟು ಹೊಸೂರು ರೋಡ್ವರೆಗೂ ಇದು ನೈಸ್ ರೋಡ್ ಆಗಿರುತ್ತೆ. ಇದು ಕೊಮ್ಗೊಟ್ಟಾಗೆ ನೀವು ಲೊಕೇಶನ್ಗೆ ಹಾಕಿದಾಗ ನಿಮಗೆ ಇನ್ನೂ 1 ಕಿಲೋಮೀಟರ್ಸ್ ಮೋರ್ ಆರ್ ಲೆಸ್ ಇದು ಬರುತ್ತೆ. ನಿಮಗೆ ಈ ಫ್ಲಾಟ್ ಬಂದ್ಬಿಟ್ಟು ನಿಮಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಮಧ್ಯದಲ್ಲಿದೆ. ನೀವು ಇಲ್ಲಿ ನೋಡಿದಾಗ ಇನ್ನೊಂದು ನಿಮಗೆ 300 ಸ್ಕ್ವೇರ್ ಫೀಟ್ ರೋಡ್ ಕೂಡ ಆಗ್ತಾ ಇದೆ ಇಲ್ಲಿ. ಇದು ಆಸ್ ಎ ಪಾರ್ಟ್ ಆಫ್ NPKL ಲೇಔಟ್ ಕನ್ಸ್ಟ್ರಕ್ಷನ್ ನಿಮಗೆ ಇಲ್ಲಿ 300 ಫೀಟ್ ರೋಡ್ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ವಿಚ್ ವಿಲ್ ಅಟ್ಯಾಚ್ ಟು ಚಲಗಟ್ಟ ಮೆಟ್ರೋ ಸ್ಟೇಷನ್. ಅದಕ್ಕೆ ನಮಗೆ ಈ ಫ್ಲಾಟ್ ತುಂಬ ಹತ್ರ ಆಗುತ್ತೆ. ಇಲ್ಲಿ ನಮಗೆ 300 ಸ್ಕ್ವೇರ್ ಫೀಟ್ ರೋಡ್ ಬರುತ್ತೆ. ಇದು ಮಾಗಡಿ ರೋಡ್ ಮತ್ತು ಮೈಸೂರು ರೋಡ್ ಎರಡನ್ನೂ ಕನೆಕ್ಟಿವಿಟಿ ಆಗುತ್ತೆ. ನೀವು ಅದನ್ನು ಕನ್ಸಿಡರ್ ಮಾಡ್ಕೊಂಡಾಗ ಈ ಫ್ಲಾಟಿಗೆ ನಮಗೆ ಮೋರ್ ಆರ್ ಲೆಸ್ 1 to 1.5 ಕಿಲೋಮೀಟರ್ಸ್ ನಮಗೆ ಡಿಸ್ಟೆನ್ಸಲ್ಲಿ ನಮಗೆ ಈ 300 ಸ್ಕ್ವೇರ್ ಫೀಟ್ ರೋಡ್ ಸಿಗುತ್ತೆ. ಮತ್ತು ಇದ್ರ ಪ್ರೈಸ್ ಸ್ಟ್ರಕ್ಚರ್ ನೋಡೋದಾದರೆ ನೀವು ಕೊಮ್ಗೊಟ್ಟ ಫೇಸ್ 1 2 BHK
ನಿಮಗೆ 830 ಸ್ಕ್ವೇರ್ ಫೀಟ್ ಇತ್ತು ಅಂತಂದರೆ ನಿಮಗೆ ಬಿಲ್ಡಪ್ ಏರಿಯಾ. ಸೊ ವಿಚ್ ಇಸ್ 25 ಲ್ಯಾಕ್ ನಿಮಗೆ ಅಮೌಂಟ್ ಆಗುತ್ತೆ. ನಾವು ಇನಿಷಿಯಲ್ ಡೆಪಾಸಿಟ್ ನೀವು ಜನರಲ್ ಕ್ಯಾಟಗರಿ ಆದರೆ ನೀವು 3,12,500 ರುಪೀಸ್ನ ಪೇ ಮಾಡೋಕ್ಕಾಗತ್ತೆ. ನೀವು ಈ SC/ST ಮತ್ತು ಕ್ಯಾಟಗರಿ 1 ನಿಮಗೆ ಬಿಲಾಂಗ್ ಆಗಿದ್ರೆ ನೀವು 1,25,000 ನೀವು ಪೇ ಮಾಡಬೇಕಾಗತ್ತೆ. ನಿಮಗೆ ಫೇಸ್ 2 ಆದರೆ 2 BHK ನಿಮಗೆ 1060 ಸ್ಕ್ವೇರ್ ಫೀಟ್ ಸಿಗುತ್ತೆ ಬಿಲ್ಟಪ್ ಏರಿಯಾ ವಿಚ್ ಇಸ್ 32 ಲ್ಯಾಕ್. ನಿಮಗೆ ಇನಿಷಿಯಲ್ ಅಮೌಂಟ್ ನೀವು ಬುಕ್ ಮಾಡಲಿಕ್ಕೆ 4 ಲ್ಯಾಕ್ ಪೇ ಮಾಡೋಕ್ಕಾಗತ್ತೆ. ನೀವು ಈ ಕ್ಯಾಟಗರಿಲಿ ಇದ್ದರೆ SC/ST ಕ್ಯಾಟಗರಿ ಇದ್ದರೆ 1,60,000 ನೀವು ಪೇ ಮಾಡೋಕ್ಕಾಗತ್ತೆ. ನಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಕೊನದಾಸ್ಪುರ ಫೇಸ್ 2 ನಿಮಗೆ 2 BHK ಫ್ಲಾಟ್ಸ್ ಅವೈಲೇಬಲ್ ಇದೆ. ಸೊ ಇದು ನಮಗೆ ಓಲ್ಡ್ ಮದ್ರಾಸ್ ರೋಡಿಗೆ ತುಂಬ ನಿಯರ್ ಬೈ ಆಗಿರುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ನೀವು ಈ ನಂಬರ್ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. BD ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್ ಅದು. ನಾವು ಕೊನದಾಸ್ಪುರ ನಾವು ಲೊಕ್ಯಾಲಿಟಿನ ನೋಡೋದಾದರೆ, ಸೊ ನಾನು ಕೊನದಾಸ್ಪುರ ಪ್ರಾಜೆಕ್ಟ್ ಟು ಓಲ್ಡ್ ಮದ್ರಾಸ್ ರೋಡ್ ಲೊಕೇಶನ್ ಹಾಕಿದ್ದೀನಿ. ಸೊ ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್. ಸೊ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಇದು ಓಲ್ಡ್ ಮದ್ರಾಸ್ ರೋಡ್ ಆಗಿರುತ್ತೆ. ಬಟ್ ನಿಮಗೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಅದರ್ ಸೈಡ್ ಆಫ್ ಅ ಫ್ಲಾಟ್ ಬಂದ್ಬಿಟ್ಟು ಹೊಸಕೋಟೆ ವೈಟ್ ಫೀಲ್ಡ್ ರೋಡ್ ಇರುತ್ತೆ. ನಾವು ಅದನ್ನು ಕೂಡ ನಾವು ಡಿಸ್ಟೆನ್ಸ್ ಚೆಕ್ ಮಾಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ಸೊ ನಮಗೆ ಈ ಸೈಡ್ ಆಫ್ ದ ಪಾರ್ಟ್ ಆಫ್ ದ ಪ್ರಾಪರ್ಟಿ ನೀವು ನೋಡಿದಾಗ, ಸೊ ನಮಗೆ ಇಲ್ಲಿ ವೈಟ್ ಫೀಲ್ಡ್ ಟು ಹೊಸಕೋಟೆ ರೋಡ್ ಆಗಿರುತ್ತೆ. ಸೊ ನಮಗೆ ಇದು ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ನಮಗೆ ಡಿಸ್ಟೆನ್ಸ್ ಆಗುತ್ತೆ ನಮಗೆ ಕೊನದಾಸ್ಪುರ ಫೇಸ್ 2 ಪ್ರಾಪರ್ಟಿಯಿಂದ. ಮತ್ತು ನೀವು ಆಗಲೇ ನೋಡಿರೋದ್ರಿಂದ ನೀವು ಇಲ್ಲಿ ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ತುಂಬ ಡೆವಲಪ್ಮೆಂಟ್ ಆಗಿದೆ. ಮತ್ತು ನೆಕ್ಸ್ಟ್ ನಾವು ಇದರ ಪ್ರೈಸ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ನಿಮಗೆ ಕೊನದಾಸ್ಪುರ ಫೇಸ್ 2ಲಿ 2 BHK ಅವೈಲೇಬಲ್ ಇದೆ ವಿಚ್ ಈಸ್ 806 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ. ನಿಮಗೆ 48 ಲ್ಯಾಕ್ ಆಗುತ್ತೆ. ನೀವು ಜನರಲ್ ಕ್ಯಾಟಗರಿ ಆದರೆ ನಿಮಗೆ 5,76,000 ಆಗುತ್ತೆ. ನಿಮಗೆ ಇನಿಷಿಯಲ್ ನೀವು ಬಿಡ್ ಮಾಡೋಕ್ಕಾಗತ್ತೆ. ಸರಿ, ಇನಿಷಿಯಲ್ ಡೆಪಾಸಿಟ್ ಅಮೌಂಟ್ ಆಗಿರುತ್ತೆ ಇದು. ಮತ್ತು ನೀವು SC/ST ಕ್ಯಾಟಗರಿ ಆಗಿದ್ರೆ 2,40,000 ನಿಮಗೆ ಇನಿಷಿಯಲ್ ಡೆಪಾಸಿಟ್ ಮಾಡೋಕ್ಕಾಗತ್ತೆ ಬುಕ್ ಮಾಡಲಿಕ್ಕೆ. ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಚಂದ್ರ ಲೇಔಟ್ ನಾಗರಬಾವಿ ಹತ್ರ 3 BHK ಫ್ಲಾಟ್ಸ್ ಅವೈಲೇಬಲ್ ಇದೆ. ಸೊ ಇದು ನಿಮಗೆ ನಾಯನಹಳ್ಳಿ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರ್ ಬೈ ಆಗಿರುತ್ತೆ. ಸೊ ಅಲ್ಲಿ ನಾಯನಹಳ್ಳಿ ಔಟರ್ ರಿಂಗ್ ರೋಡ್ ಅಟ್ಯಾಚ್ ಆಗೇ ಇರುತ್ತೆ ಇದು ಈ ಪ್ರಾಪರ್ಟಿ. ಅದರ ಲೊಕ್ಯಾಲಿಟಿ ಅದರಲ್ಲೂ ಕೂಡ ನಾವು ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಮ್ಯಾಪಲ್ಲಿ ತಿಳ್ಕೊಳ್ಳೋಣ. ನಿಮಗೆ ನಾಗರಬಾವಿ ಚಂದ್ರ ಲೇಔಟ್ BD ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ತುಂಬ ನಿಮಗೆ ಔಟರ್ ರಿಂಗ್ ರೋಡ್ಗೆ ತುಂಬ ಅಟ್ಯಾಚ್ ಆಗೇ ಇದೆ. ಸೊ ಇದು ನಮಗೆ ಔಟರ್ ರಿಂಗ್ ರೋಡ್ ಆಗಿರುತ್ತೆ. ಸುಮ್ನಹಳ್ಳಿ ಟು ನಾಯನಹಳ್ಳಿ ಔಟರ್ ರಿಂಗ್ ರೋಡ್ ಇದು. ಇದು ನಮಗೆ ಈ ರೋಡ್ ಬಂದ್ಬಿಟ್ಟು ಮೈಸೂರು ರೋಡು, ಮೈಸೂರು ಟು ಬ್ಯಾಂಗ್ಳೂರ್ ರೋಡ್ ಇದು. ಸೊ ನಮಗೆ ಇಲ್ಲಿ ಮೆಟ್ರೋ ಕೂಡ ಬರುತ್ತೆ, ನಾಯನಹಳ್ಳಿ ಮೆಟ್ರೋ. ಸೊ ಆ ಲೊಕ್ಯಾಲಿಟಿಗೆ ನಾನು ಹಾಕಿದಾಗ ನಮಗೆ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ನಮಗೆ ಡಿಸ್ಟೆನ್ಸ್ ಬರ್ತಾ ಇದೆ ಈ ಫ್ಲಾಟಿಂದ. ಸೊ ನೀವು ಇಲ್ಲಿ ಚೆಕ್ ಮಾಡ್ಬೋದು. ನಿಮಗೆ ತುಂಬ ಕನ್ವೀನಿಯೆಂಟ್ ಚೆನ್ನಾಗಿದೆ. ಬಸ್ ಸ್ಟಾಪ್ಸ್ ಮತ್ತು ನಿಮಗೆ ಮೆಟ್ರೋ ಸ್ಟೇಷನ್ ಇದೆಲ್ಲ ಪ್ರೈಮ್ ಲೊಕ್ಯಾಲಿಟಿಲಿ ಇದೆ ಇದು. ಮತ್ತು ನಾವು ಚಂದ್ರ ಲೇಔಟ್ದು ನಾವು ಪ್ರೈಸಿಂಗ್ ಸ್ಟ್ರಕ್ಚರ್ನ ನೋಡಿದಾಗ, ಸೊ 3 BHK ಅವೈಲೇಬಲ್ ಇದೆ. ಸೊ ನಮಗೆ ಬಿಲ್ಟಪ್ ಏರಿಯಾ ಬಂದ್ಬಿಟ್ಟು 1,247 ನಿಮಗೆ ಬಿಲ್ಟಪ್ ಸ್ಕ್ವೇರ್ ಫೀಟ್ ಆಗಿರುತ್ತೆ. ಸೊ ಇದು ನಿಮಗೆ 1,04 ಲ್ಯಾಕ್ ರುಪೀಸ್ ನಿಮಗೆ ಪ್ರೈಸ್ ಆಗುತ್ತೆ ಟೋಟಲ್. ನಿಮಗೆ ಇನಿಷಿಯಲ್ ನಿಮಗೆ ಡೆಪಾಸಿಟ್ ಅಮೌಂಟ್ ನಿಮಗೆ 12,48,000 ಮಾಡೋಕ್ಕಾಗುತ್ತೆ ಜನರಲ್ ಕ್ಯಾಟಗರಿ ಅವರಿಗೆ. ನೀವೇನಾದರೂ SC/ST ಕ್ಯಾಟಗರಿ ಆದರೆ 5,20,000 ನೀವು ಡಿಪಾಸಿಟ್ ಮಾಡಬೇಕಾಗತ್ತೆ. ನಿಮಗೆ ಇದು ಬಿಟ್ಟು ನಿಮಗೆ ನೆಕ್ಸ್ಟ್ ನಿಮಗೆ ಅಪ್ಕಮಿಂಗಲ್ಲಿ NPKL ಅಲ್ಲಿ ಕೊಂಗಟ್ಟ ಫೇಸ್ 1, ಫೇಸ್ 2, ಫೇಸ್ 3 ಕೂಡ ನಿಮಗೆ ಓಪನ್ ಅಪ್ ಆಗ್ತಿದೆ 2 and 3 BHK. ನೀವು ಕೊನದಾಸ್ಪುರದಲ್ಲಿ ಫೇಸ್ 1 ಕೂಡ ನಿಮಗೆ ಓಪನ್ ಆಗುತ್ತೆ, 1 and 3 BHK ಎರಡೂ ಕೂಡ ಓಪನ್ ಆಗುತ್ತೆ. ಇವೆಲ್ಲ ನಿಮಗೆ ಕಮಿಂಗ್ ಸೂನ್. ಮತ್ತು ಮೋಸ್ಟ್ ಎಕ್ಸೈಟಿಂಗ್ ನಿಮಗೆ ಪುನೀತ್ ರಾಜ್ಕುಮಾರ್ ವಿಲ್ಲಾ ಹೌಸಸ್ ಹುಣ್ಣಿಗೆರೆ, ಅಲ್ಲಿ ನಿಮಗೆ ಫ್ಲಾಟ್ ಕೂಡ ಇರುತ್ತೆ ಮತ್ತು 2 and 3 BHK ವಿಲ್ಲಾ ಕೂಡ ಇರುತ್ತೆ. ನಾನು ಇದ್ರ ಬಗ್ಗೆ ಆಲ್ರೆಡಿ ನಾನೊಂದು ಡೀಟೇಲ್ ಆಗಿ ಸೈಟ್ ವಿಸಿಟ್ ಕೂಡ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಸೊ ಇದು BDA ಕಡೆಯಿಂದ ವಿಲ್ಲಾಸ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡಿದ್ದಾರೆ BDA ಕಡೆಯಿಂದ, ಇಲ್ಲಿ ನೀವು ನೋಡ್ಬೋದು. ಸೊ ಇದೇ ಹುಣ್ಣಿಗೆರೆ ಪ್ರಾಜೆಕ್ಟು ವಿಲ್ಲಾಗಳು 2 and 3 BHK ವಿಲ್ಲಾಗಳು. ನಿಮ್ಗೆ ಇನ್ನೂ ಪ್ರೈಸ್ ಕೂಡ ಅವರು ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದು ಯಾವುದೇ ರೀತಿ ಡೀಟೇಲ್ಸ್ ಕೂಡ ಕೊಟ್ಟಿಲ್ಲ. ಮತ್ತು ನಿಮ್ಗೆ ಯಾವುದೇ ರೀತಿ ಏನೇ ಎಂಕ್ವೈರಿಗಳಿದ್ರು, ಮಾರ್ಕೆಟಿಂಗ್ ಎಂಕ್ವೈರಿ ಮತ್ತು ಏನೇ ಎಂಕ್ವೈರಿಗಳಿದ್ರು, ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರಿಗೆ ಡೀಟೇಲ್ಸ್ನ ತಿಳ್ಕೊಬೋದು. ಮತ್ತು ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು BDA ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ bda.karnataka.gov.in ವೆಬ್ಸೈಟ್, ಇದು ನಾರ್ಮಲ್ BDA ವೆಬ್ಸೈಟ್ ಆಗಿರುತ್ತೆ. ಸೊ ನಿಮಗೆ ಹೌಸಿಂಗ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ housing.bdabangalore.org ವಿಸಿಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್. ನಿಮಗೆ ಇದೇ ರೀತಿಯ ಕಂಟೆಂಟ್ ಬೇಕು ಅಂತಂದಾಗ ಸೊ ನೀವು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.